ಹೌದು ಕಣತ್ತೆ. ಅಲ್ಲಿ ಹೋಗಿ ನೋಡ್ತಿದ್ರೆ ಒಂದೊಂದು ಸೀರೆನೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ಬಿಟ್ಟು ಬರೋಕ್ಕೆ ಮನಸ್ಸೇ ಬಂದಿಲ್ಲ. ಅದಕ್ಕತ್ಲೆಗೆ ಗಂಗಾ ಹೆಂಗೆ ಯಾವ್ಯಾವ ಸೀರೆ ನೋಡಿದ್ವೋ ಅವಷ್ಟು ತಗೊಂಬಂದೆ ನೋಡು. ಚಂದ್ರಿನೂ ಏನೋ ತಗೊಂಡ್ ಬಂದಂಗೈತೆ. ಹೌದು ಅತ್ತೆ, ಅವಳು ಸ್ವಲ್ಪ ಸೀರೆಗಳು ಆಮೇಲೆ ಸ್ವಿಮ್ಮಿಂಗ್ ಸ್ವಲ್ಪ ಒಡವೆ ಬೇಕು ಅಂತ ತಾಂಡ್ಲು. ಅದಕ್ಕೆ ಕೊಡಿಸಿದ್ವಿ ನೋಡ್ರಿ. ಒಳ್ಳೆ ಕೆಲಸ ಮಾಡ್ದೆ ಕಣ್ ಬಿಡವ, ಇಲ್ಲಾಂದ್ರೆ ಅದನ್ನೇ ನೋಡ್ಸತಿ ಹೇಳೋಳು. ಹೋಗಿ ಬ್ಯಾಗ್ಗಳೆಲ್ಲ ಅಲ್ಲಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಳ್ರಿ. ಕಣತ್ತೆ, ನಮಗೂ ಸುಸ್ತಾಗಿದೆ, ಸ್ವಲ್ಪ ಹೊತ್ತು ಕುತ್ಕೊಂತೀವಿ. ನಮ್ ಗಿರ್ಜಾನು ರವಿ ಕಾಣಿಸ್ತಿಲ್ಲ. ಗಿರ್ಜಾ, ರವಿ, ಪ್ರೀತಿ ಅವ್ರು ಬಂದಿಲ್ವಾ ನಿಮ್ ಜೊತೆ? ಅವ್ರು ಬರ್ತಿದಾರೆ ಕಣತ್ತೆ ಹಿಂದೆ. ಸರಿ ಕಂಡ್ರವ, ಆಯ್ತು. ನಾನೇ ಒಂಚೂರು ಇತ್ಲ ಕಡೆ ಹೋಗಿ ಬಂದು ಗಿಡಗಳಿಗೆ ನೀರ್ ಹಾಕಿಲ್ಲ ಕಣೆ, ಹೋಗಿ ಸ್ವಲ್ಪ ಗಿಡಗಳಿಗಾದ್ರೂ ನೀರಾಕ್ ಬರೋಣ ಅಂತ ಹೋಗ್ತಿದ್ದೀನಿ ನೋಡವ. ಸರಿ ಆಯ್ತತ್ತೆ. ಸರಿ ಕಣಮ್ಮ ಗಂಗಾ, ನಂಗೊಂಚೂರು ಕೆಲಸ ಐತೆ, ನಾನೊಂಚೂರು ಅದನ್ನ ಮುಗಿಸ್ ಬರ್ತೀನಿ. ಆಯ್ತು ರಜೆ, ಸರಿ ಹೋಗಿ ಬನ್ನಿ. ಅಮ್ಮ, ಈಗ ಶಾಪಿಂಗ್ ಎಲ್ಲ ಆಯ್ತಲ್ಲ, ಅಣ್ಣಂಗೂ ಅದಕ್ಕೆಗೂ ಫೋಟೋ ಶೂಟ್ ಮಾಡಿಸೋಣ ಅಮ್ಮ. ಈಗ ಎಲ್ಲರೂ ಮಾಡಿಸ್ತಿದ್ದಾರೆ ಗೊತ್ತಾ. ಇನ್ನೇನು ಚಿಕ್ಕಪ್ಪನ ರಿಸೆಪ್ಷನ್ ಮಾಡೋಣ ಅಂತೆಲ್ಲ ಹೇಳಿ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಕೊಡಿಸಿದ್ದಾರೆ, ಒಡವೆ ಆಗಲಿ ಸೀರೆ ಆಗಲಿ ಯಾವುದ್ರಲ್ಲೂ ಏನೂ ಕಮ್ಮಿ ಮಾಡಿಲ್ಲ. ಅಂಥದ್ರಲ್ಲಿ ಫೋಟೋ ಶೂಟ್ ಒಂದು ಮಾಡಿಸೋಣ ಅಮ್ಮ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಗೊತ್ತಾ. ಕಣೆ, ನಾನು ಈಗ ಸುಮಾರು ಮದುವೆಗಳಲ್ಲಿ ನೋಡಿದ್ದೀನಪ್ಪ. ಮದುವೆಯಲ್ಲಿ ಅದು ದೊಡ್ಡ ದೊಡ್ಡ ಟಿವಿಗೆಲ್ಲ ಹಾಕಿರ್ತಾರಲ್ಲ, ಅಲ್ಲಿ ಇಲ್ಲಿ ಹುಡುಗ ಹುಡುಗಿ ಹೋಗಿ ಒಳ್ಳೊಳ್ಳೆ ಫೋಟೋ ತೆಗೆಸ್ಕೊಂಡು ಒಳ್ಳೆ ಹೀರೋಯಿನಂಗೆಲ್ಲ ಫೋಟೋ ತೆಗೆಸ್ಕೊಂಡ್ ಬಂದಿರ್ತಾರಲ್ಲ, ಅವೇ ಅಲ್ವೇ ನೀನು ಹೇಳ್ತಿರೋದು? ಹ್ಞೂ ದೊಡ್ಡಮ್ಮ, ಪ್ರೀತಿ ಹೇಳ್ತಿರೋದದೇ. ಈಗ ಎಲ್ಲ ಕಡೆ ಕಾಮನ್ ಆಗ್ಬಿಟ್ಟಿದೆ. ನಾವು ಅಣ್ಣಂದು ಅದಕ್ಕೆದು ಫೋಟೋ ಶೂಟ್ ಮಾಡ್ಸೋಣ. ಅಮ್ಮ ನೀನೇನು ಹೇಳ್ತೀಯಾ? ಅಲ್ಲ ಕಣ ರವಿ, ಇದಕ್ಕೆಲ್ಲ ನಿಮ್ಮಪ್ಪ ಒಪ್ಬೇಕಲ್ಲ. ಇಷ್ಟು ಬೇರೆ ಮಾಡ್ತಿದ್ದಾರೆ, ರಿಸೆಪ್ಷನ್ ಮಾಡ್ತೀನಿ ಅಂತ ಎಲ್ಲ ಮಾಡ್ತಿದ್ದಾರೆ. ಅಷ್ಟು ಸೀರೆ ಒಡವೆ ಏನೇ ಬೇಕಿದ್ರು ತಗೊಳ್ಳಿ, ಯಾವುದಕ್ಕೂ ಕಮ್ಮಿ ಮಾಡಬೇಡ ಅಂತ ಹೇಳಿದ್ದಾರೆ. ಈಗ ಈ ತರ ಫೋಟೋ ಶೂಟಿಗೆ ಅಂತೆಲ್ಲ ಹೇಳಿದ್ರೆ ನಿಮ್ಮಪ್ಪ ಒಪ್ತಾರೋ ಇಲ್ವೋ ಕಣ? ಪ್ಲೀಸ್ ಚಿಕ್ಕಮ್ಮ, ಹೇಗಾದ್ರೂ ಮಾಡಿ ಚಿಕ್ಕಪ್ಪಂಗೆ ಒಪ್ಸಿ ಚಿಕ್ಕಮ್ಮ ಪ್ಲೀಸ್. ಯಾಕಂದ್ರೆ ನಾವು ಇಷ್ಟೆಲ್ಲ ಮಾಡಿ ಫೋಟೋ ಶೂಟ್ ಮಾಡಿಸ್ಲಿಲ್ಲ ಅಂದ್ರೆ ಪಾಪ ಅಣ್ಣಂಗೂ ಬೇಜಾರಾಗುತ್ತೆ ಅಲ್ವಾ. ಕಣಮ್ಮ ಪ್ರೀತಿ, ನೀನ್ ಹೇಳ್ತಿರೋ ನಂಗೆ ಅರ್ಥ ಆಗ್ತಿದೆ. ಅದೇ ನಿಮ್ ಚಿಕ್ಕಪ್ಪ ಇದಕ್ಕೆಲ್ಲ ಒಪ್ಕೋಬೇಕಲ್ಲ, ಅದನ್ನ ಯೋಚನೆ ಮಾಡ್ತಿದ್ದೀನಿ. ಹೇಗಾದ್ರೂ ಮಾಡಿ ಒಪ್ಸಿ ಚಿಕ್ಕಮ್ಮ ಪ್ಲೀಸ್. ಅಮ್ಮ, ನೀನು ಹೇಗಾದ್ರೂ ಮಾಡಿ ಚಿಕ್ಕಪ್ಪ ಬಂದ್ಮೇಲೆ ಒಪ್ಸಮ್ಮ ಪ್ಲೀಸ್ ಅಮ್ಮ. ಬೇಡ ಬಿಡು ಪ್ರೀತಿ, ಈ ಫೋಟೋ ಶೂಟ್ ಎಲ್ಲ ಯಾಕೆ ಹೇಳು. ಅಲ್ಲ, ನನ್ನ ಮಾವ ಒಪ್ಕೊಂಡು ಇಷ್ಟಕ್ಕೊಂದು ಒಡವೆ ಸೀರೆ ಎಲ್ಲದೂ ಕಟ್ಸಿರೋದೇ ಗ್ರೇಟ್, ಅಂಥದ್ರಲ್ಲಿ ರಿಸೆಪ್ಷನ್ ಬೇರೆ ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಅದೇ ನಂಗೆ ತುಂಬಾ ಖುಷಿ ಇದೆ. ಈ ಫೋಟೋ ಶೂಟ್ ಎಲ್ಲ ಯಾಕೆ, ಬೇಡ ಬಿಡು ಪ್ರೀತಿ. ಇಲ್ಲ ಅದಕ್ಕೆ ಪ್ಲೀಸ್ ನೀವೇನು ಮಾತಾಡ್ಬಿಡ್ರಿ. ಯಾಕಂದ್ರೆ ಈಗ ಎಲ್ಲ ಮದುವೆಗಳಲ್ಲೂ ಕಾಮನ್ ಆಗಿದೆ ಗೊತ್ತಾ. ನೀವಿಲ್ಲೇ ಇದ್ದು ನೋಡಿಲ್ವಾ? ನಾನು ನೋಡಿದ್ದೀನಿ ರವಿ, ಆದ್ರೂ ನಂಗೆ ಯಾಕೋ ಮನಸ್ಸೇ ಒಪ್ತಿಲ್ಲ. ಅಮ್ಮ ಬಾ, ಅಪ್ಪ ಬಂದ್ಮೇಲೆ ಮಾತಾಡೋಣ. ನಾನು ನಿನ್ ಜೊತೆ ಬರ್ತೀನಿ. ಸರಿ ಕಣಪ್ಪ, ಆಯ್ತು, ಮಾತಾಡೋಣ ಬಿಡು. ಇದು ಚಿಕ್ಕಮ್ಮ, ನಾನು ನಿಮ್ ಜೊತೆ ಬರ್ತೀನಿ. ಅವಾಗ ನಾವೆಲ್ಲ ಸೇರ್ಕೊಂಡು ಕೇಳಿದ್ರೆ ಚಿಕ್ಕಪ್ಪ ಓಕೆ ಅಂತ ಹೇಳ್ತಾರೆ. ಸರಿ ಪ್ರೀತಿ, ಆಯ್ತು. ಓಹೋ, ಇವರೆಲ್ಲ ಸೇರ್ಕೊಂಡು ಎಷ್ಟೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ನಾನೇನು ಮಾತಾಡ್ದಿದ್ದೆ ಒಳ್ಳೇದಾಯ್ತು. ನಾನು ಏನಾದರೂ ಅಂತಿದ್ರೆ ಎಲ್ಲ ಸೇರಿ ನನ್ನ ಮೇಲೆ ಜಗಳಕ್ಕೆ ಬರೋರು, ಅದಕ್ಕೆ ಸುಮ್ಮನಾಗಿದ್ದೀನಿ. ಆದರೆ ಇವಳು ಯಾವುದೇ ಫೋಟೋ ಶೂಟ್ ಮಾಡಿಸ್ಬಾರ್ದು, ನಾಳಿದ್ದು ರಿಸೆಪ್ಷನ್ಗೂ ಕೂರಬಾರ್ದು. ಆ ರೀತಿ ಏನಾದರೂ ಒಂದು ಮಾಡ್ತೀನಿ ನೋಡ್ರಿ ಮುಂದಕ್ಕೆ. ಲೇ ಗಂಗಾ, ನಿಂಗೆ ಮಾಡ್ತೀನಿ ನೋಡೆ ಇವತ್ತು. ನನ್ನ ಮಗಳ ಸ್ಥಾನನ ನೀನು ಕಿತ್ಕೊಳ್ತೀಯ, ಮಾಡ್ತೀನಿ ನೋಡಿ ನಿಂಗೆ. ಹೇಗಾದರೂ ಮಾಡಿ ನಿನ್ನನ್ನು ಈ ಮನೆ ಮೇಲೆ ಕಸಿ ಅಲ್ಲಿಂದ ಎಣ್ಣೆ ತೆಗೆದು ಬಿಡ್ತೀನಿ. ನೀನು ಬಡ್ಕೊಂಡು ಅಲ್ಲೇ ಕುತ್ಕೋಬೇಕು, ಎಲ್ಲ ಇಳಿಯೋಕ್ಕೋಗಿ ಸೊಂಟ ಮುರ್ಕೊಂಡು ಕೂರಬೇಕು. ಹಾಗೆ ಮಾಡ್ತೀನಿ. ಯಾವುದೇ ರಿಸೆಪ್ಷನ್ನು ಆಗಕ್ಕೆ ಬಿಡಲ್ಲ, ಯಾವುದೋ ಫೋಟೋ ಶೂಟು ಮಾಡ್ಸಕ್ಕೆ ಬಿಡಲ್ಲ. ನೋಡ್ತೀರೋ ನಾನು ಮಾಡಿರೋ ಐಡಿಯಕ್ಕೆ ನೀನು ಬಿದ್ದೇ ಬೀಳ್ತೀಯ. ಈ ಸೀರೆನ ಮೆಲ್ಲಕ್ಕೆ ಮನೆ ಮೇಲೆ ಹಾಕ್ಬಿಡ್ತೀನಿ. ಆಮೇಲೆ ಗಂಗನ್ ಕರೆದು ಈ ಸೀರೆ ತೆಕ್ಕೊಡೆ, ನಂಗೆ ಸೊಂಟ ನೋವು, ನನಗೆ ಹತ್ತಕ್ಕಾಗಲ್ಲ ಏಣಿ ಮೇಲೆ ಅಂತ ಹೇಳ್ತೀನಿ. ಆಮೇಲೆ ಅವಳು ಹತ್ತುತ್ತಾಳೆ, ಮೆಲ್ಲಕ್ಕೆ ನಾನು ಏಣಿ ತೆಗೆದು ಆ ಕಡೆಗೆ ಹಾಕ್ಬಿಟ್ಟು ಒಳಿಕೋಗ್ಬಿಡ್ತೀನಿ. ಆಮೇಲೆ ಈ ಕಡೆ ಹಳೆ ಮನೆ ತಕ್ಕ ಯಾರೂ ಬರಲ್ಲ. ಕುಗಡಿ ಬಡ್ಕೊಂಡು ಇಳಿಯೋಕ್ಕೆ ಅಂತ ಹೋಗ್ತಾಳೆ. ಇಲ್ಲಿ ಇಳಿಯೋಕ್ಕೆ ಎಲ್ಲೂ ಸಪೋರ್ಟ್ ಇಲ್ಲ. ಆಮೇಲೆ ಕೆಳಗಡೆ ಬೀಳ್ತಾಳೆ. ಆಮೇಲೆ ಸೊಂಟನೋ ಕಾಲು ಮುರಿದೋಗುತ್ತೆ. ಇಲ್ಲೇ ಗಿಡಗಳಿಗೆ ನೀರು ಹಾಕಕ್ಕೆ ಬಂದಿದ್ದಾಳೆ ಗಂಗಾ. ಈಗ ಹೇಗೆ ಪ್ಲಾನ್ ಮಾಡಿ ಕರಿತೀನಿ ನೋಡ್ರಿ. ಗಂಗಾ, ಗಂಗಾ, ಲೇ ಗಂಗಾ. ಅಯ್ಯೋ, ನಮ್ಮ ಮದುವೆ ಸೀರೆ ಒಣಗಕ್ಕಾಗಿದ್ದೆ, ಯಾರೋ ಮೇಲಾಗ್ಬಿಟ್ಟಿದಾರಲ್ಲ, ಏನ್ ಮಾಡೋದು? ಅಯ್ಯೋ ಅತ್ತೆ, ಯಾಕೆ ಈ ರೀತಿ ಹೇಳ್ತಿದ್ದೀರಾ? ಯಾಕೆ ಅಂತ ಹೇಳಿ. ಯಾಕತ್ತೆ, ಏನಾಯ್ತತ್ತೆ? ಅಯ್ಯೋ ನೋಡಿ ಗಂಗಾ, ನನ್ನ ಮದುವೆ ಸೀರೆ ಒಂಚೂರು ಒಣಗ್ಲಿ, ನಿನ್ನ ರಿಸೆಪ್ಷನ್ಗೆ ಹಾಕ್ಕೊಂಡ್ರೆ ಆಯ್ತು ಅಂತ ಬಿಸ್ಲಿಗೆ ಹಾಕಿದ್ದೆ. ಅಷ್ಟೊತ್ತಿಗೆ ಯಾರೋ ಮೇಲಾಕೋಗಿದ್ದಾರಲ್ಲ. ಅಯ್ಯೋ, ನನ್ನ ಸೀರೆ ಹಾಳಾಗ್ಬಿಡುತ್ತೆ. ಅಯ್ಯೋ, ಏನು ಮಾಡಬಾರ್ದು ಏನೋ ಗೊತ್ತೇ ಆಗ್ತಿಲ್ಲ. ಅಯ್ಯೋ ಅತ್ತೆ, ನೀವು ಈ ರೀತಿ ಹೇಳ್ಬೇಡ್ರಿ. ನಾನೇ ಈ ಸೀರೆನ ನಿಮ್ಗೆ ತೆಕ್ಕೊಡ್ತೀನಿ. ಅಷ್ಟಕ್ಕೆ ಯಾಕೆ ಹೇಳ್ತಿದ್ದೀರಾ? ತೆಕ್ಕೊಡ್ತೀಯೇನೆ? ಅಯ್ಯೋ, ಹೇಗೆ ತೆಕ್ಕೊಡ್ತೀಯ ನೀನು? ಅದು ನೋಡಿದ್ರೆ ಅಷ್ಟು ಮೇಲೆ ಬಿದ್ದಿತ್ತೆ. ಅತ್ತೆ, ಮನೇಲಿ ಏಣಿ ಇಲ್ವಾ? ಅಯ್ಯೋ, ಏಣಿ ಇಲ್ಲಿ ಈತೆ ಕಡೆ ನಿನ್ನಿಂದೆ ಅಂದ್ರೆ ನಂಗೆ ಹತ್ತಕ್ಕಾಗಲ್ಲ, ನಂಗೆ ಸೊಂಟ ನೋವು ಗೊತ್ತಾ. ಅಯ್ಯೋ ಅತ್ತೆ, ನೀವು ಹತ್ಬೇಡಿ, ನಾನು ಹತ್ತು ನಿಮ್ಮ ಸೀರೆನ ತೆಕ್ಕೊಡ್ತೀನಿ. ಹೌದಾ? ಹಾಗಾದ್ರೆ ತೆಕ್ಕೊಡೆ ಗಂಗಾ ಪ್ಲೀಸ್. ಸರಿ ಅತ್ತೆ, ಆಯ್ತು, ತೆಕ್ಕೊಡ್ತೀನಿ.
ನೋಡಿ ಅತ್ತೆ, ಏಣಿ ಹಾಕೊಂಡು ತೆಕ್ಕೊಡ್ತೀನಿ, 5 ನಿಮಿಷದಲ್ಲಿ ತೆಕ್ಕೊಡ್ತೀನಿ, ಅಷ್ಟು ಕೇಳಬೇಡಿ ನೀವು. ಈ ಕಡೆ 1 ನಿಮಿಷ ಬಂದೆ ತಡಿ. ಈ ಅತ್ತೆ ಎಲ್ಲ ಹೋಗ್ಬಿಟ್ರು, ಏನಾದ್ರು ಏಣಿ ಏನಾದ್ರು ಜಾರಿದ್ರೆ. ಗಂಗಾ 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 ಬಾರಮ್ಮ ಇಲ್ಲಿ ಬೇಗ, ಗಂಗಾ ಬೇಗ ಬಾ ಇಲ್ಲಿ. ಅಲ್ಲ ಯಾಕೋ ಅತ್ತೆ ಕರೀತಿದಾರಲ್ಲ, ಯಾಕೆ ಈ ರೀತಿ ಬೇಗ ಬಾ ಬೇಗ ಬಾ ಅಂತಿದ್ದಾರೆ. 1 ನಿಮಿಷ ಹೋಗಿ ಏನಂತ ಕೇಳ್ಕೊಂಡ್ ಬಂದ್ಬಿಡ್ತೀನಿ, ಸೀರೆನ ಆಮೇಲೆ ತೆಕ್ಕೊಡ್ತೀನಿ. ಹೆಂಗೋ ಅತ್ತೆ ಬೇರೆ ಚಂದ್ರ ಅತ್ತೆ ಬೇರೆ ಆ ಕಡೆ ಹೋಗಿದಾರಲ್ಲ, ಅವ್ರು ಬರೋವರೆಗೂ ತೆಗ್ದಿಟ್ಟು ಬಿಡ್ತೀನಿ. ಅಲ್ಲ ಈ ಅಮ್ಮ ಬೇರೆ ಎಲ್ಲ ಹೊರಗಡೆ ಇರ್ತೀನಿ ಅಂತ ಹೇಳೋದ್ಲು, ಇಲ್ಲಿಗೆ ಬಂದ್ರು ಕಾಣಿಸ್ತಿಲ್ಲ, ಹಳೆ ಮನೆ ತಕ್ಕಿರ್ತೀನಿ ಬಾರೆ ಅಂತ ಹೇಳ್ಬಿಟ್ಟು ಎಲ್ಲೋಗ್ಬಿಟ್ಲು ಈ ಅಮ್ಮ, ಇಲ್ಲೂ ಕಾಣಿಸ್ತಿಲ್ಲ. ಈ ಏಣಿನ ಯಾರಿಟ್ರು ಇಲ್ಲಿ? ಯಾರೋ ಏಣಿ ಹಾಕಿದಾರಲ್ಲ. ಅಯ್ಯೋ ನಮ್ಮ ಅಮ್ಮಂದು ಮದ್ವೆ ಸೀರೆ, ನಮ್ಮ ಅಮ್ಮನ ಮದ್ವೆ ಸೀರೆನ ಯಾರು ಈ ರೀತಿ ಬಿಸಾಕಿದ್ದಾರೆ? ಅಯ್ಯೋ ನಮ್ಮಮ್ಮ ಈ ಸೀರೆನ ಎಷ್ಟು ಇಷ್ಟಪಡುತ್ತೆ, ಅಂಥದ್ರಲ್ಲಿ ಇದನ್ನ ಅಲ್ಲಿ ಮೇಲ್ ಬಿದ್ದಿತ್ತೆ ಅಂತ ನೋಡಿದ್ರೆ ನಮ್ಮಮ್ಮ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಬೇಗ ಆ ಸೀರೆನ ತೆಗೆದು ಬಿಡ್ತೀನಿ. ಯಾರೋ ಏಣಿ ಇಟ್ಟೋಗಿದಾರಲ್ಲ, ಬೇಗ ನಮ್ಮಮ್ಮ ಬರೋ ಮುಂಚೆ ಸೀರೆನ ತೆಗೆದು ಬಿಡ್ತೀನಿ. ತಕ್ಕೆ ಭಯ ಆಗ್ತಿದ್ರೆ ನಮ್ಮಮ್ಮ. ಆಹಾ ಚೆನ್ನಾಗೆ ನಾಟಕ ಮಾಡಿದ್ದೀನಿ. ಈ ಏಣಿ ಬೇರೆ ಇಲ್ಲಿ ಇಟ್ಟಿದ್ದಾರೆ, ಅವಳ ಮೇಲೆ ಹತ್ತಿರ್ಬೇಕು. ಮೆಲ್ಲಕ್ಕೆ ಈ ಏಣಿನ ತೆಗೆದ್ಬಿಟ್ಟು ಹೋಗ್ಬಿಡ್ತೀನಿ. ಆಹಾ ಏಣಿ ತೆಗ್ದಾಯ್ತು, ಮೆಲ್ಲಕ್ಕೆ ಇಲ್ಲಿಂದ ಹೋಗ್ಬಿಡ್ತೀನಿ. ಅಲ್ಲ ಯಾರು ನಮ್ಮಮ್ಮ ಸೀರೆನ ಇಲ್ಲ ಹಾಕ್ಬಿಟ್ಟಿದಾರಲ್ಲ, ಪಾಪ ನಮ್ಮಮ್ಮ ಎಷ್ಟು ಇಷ್ಟಪಟ್ಟು ತಾಂಡಿದ್ರು ಈ ಸೀರೆನ. ನನ್ನ ಮದ್ವೆ ಸೀರೆ ನನ್ನ ಮದ್ವೆ ಸೀರೆ ಅಂತ ಯಾವಾಗ್ಲೂ ಹೇಳ್ತಾನೆ ಇದ್ರು. ಅದೇ ಸೀರೆನ ಇಲ್ಲಿ ಬಿದ್ದ ಯಾರು ಹಾಕೋಗಿರ್ಬೇಕು? ಇನ್ನು ಅವಾಗ್ಲಿಂದ ಸೌಂಡ್ ಬರ್ತಿತ್ತಲ್ಲ, ಏನ್ ಸೌಂಡ್ ಬರ್ತಿದೆ? ಅಯ್ಯೋ ಯಾರೋ ಏಣಿ ಬೇರೆ ತೆಗೆದ್ಬಿಟ್ಟಿದಾರಲ್ಲಪ್ಪ, ಏನ್ ಮಾಡೋದು? ಈ ಹಾವು ಬೇರೆ ನನ್ ಕಡೆನೇ ನೋಡ ಹಾಗೈತೆ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಹಾವು ಹಾವು ನನ್ ಕಡೆನೇ ಬರ್ತಿದ್ದಲ್ಲಪ್ಪ. ಅಮ್ಮ ಅಮ್ಮ ಎಲ್ಲಿದೀಯ? ಬೇಗ ಬಾರಮ್ಮ. ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ. ನಮ್ಮ ಸೌಮ್ಯ ಎಲ್ಲಿಂದ ಅವಾಗ್ಲಿಂದ ಅಮ್ಮ ಅಮ್ಮ ಅಂತ ಕರ್ದಂಗೆ ಆಯ್ತಲ್ಲ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಇವಳಿಗೆ ಅವಾಗಲೇ ಹೇಳಿದ್ದೀನಿ ನಾನು ಇದ್ಲ ಕಡೆ ಇರ್ತೀನಿ ಬಾರೆ ಅಂತ, ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡು. ಅಮ್ಮ ಅಯ್ಯೋ ದೇವ್ರೆ, ಹೋಯ್ತಲ್ಲಪ್ಪ ನನ್ ಸೊಂಟ. ಅಮ್ಮ ಅಯ್ಯೋ ಅಮ್ಮ, ನಿನ್ ತಲೆ ಮೇಲೆ ನೋಡಮ್ಮ. ಅಮ್ಮ ಅಮ್ಮ ಬುಸ್ ಬುಸ್, ಅಮ್ಮ ಬುಸ್. ಅಲ್ಲೇ ಯಾಕೆ ಸೌಮ್ಯ ಹಿಂಗ ಅವಾಗ್ಲಿಂದ ಕೂಗಾಡ್ತಿದೀಯ? ಏನಾಯ್ತು ನಿಂಗೆ? ಹಿಂಗ್ ಬಿದ್ದೀಯಲ್ಲ ಮೇಲೆ. ಅಯ್ಯೋ ಅಮ್ಮ, ನಿನ್ ತಲೆ ಮೇಲೆ ನೋಡ್ಕ ಫಸ್ಟು. ಅಮ್ಮ ಹಾವು, ಅಮ್ಮ ಹಾವು ಕಡೆ ನೋಡೆ ತಲೆ ಮೇಲೆ. ಅಮ್ಮ ಅಮ್ಮ. ಅಲ್ಲ ಏನ್ ನನ್ನ ತಲೆ ಮೇಲೆ ನೋಡು ತಲೆ ಮೇಲೆ ನೋಡು ಅಂತಾಳಲ್ಲ ಇವಳು. ಏನೀತ ನನ್ನ ತಲೆ ಮೇಲೆ? ಏನ್ ಈ ತರ ಮೆತ್ ಮೆತ್ತು ಕಾಣಿಸ್ತಿತ್ತಲ್ಲ, ಏನೀತ ನನ್ನ ತಲೆ ಮೇಲೆ? ಅಯ್ಯೋ ದೇವ್ರೆ, ಅಯ್ಯೋ ಅಮ್ಮ, ನಾನು ಅವಾಗ್ಲಿಂದ ನಿಂಗೆ ಅದನ್ನೇ ಹೇಳಿದ್ದು, ಹಾವು ಹಾವು ಅಂತ. ನೀನು ನೋಡಿ ಇಲ್ಲ, ನಿನ್ ಸೀರೆಯಿಂದ ಇವತ್ತು ನನ್ನ ಸೊಂಟವಾಯ್ತು. ಅಯ್ಯೋ ಅಮ್ಮ. ಓಡೋಗೆ ಫಸ್ಟು. ಲೇ ಸೌಮ್ಯ ಒಳಗೆ ಕೊಡೋಗೆ, ನಾನು ಈ ಕಡೆಯಿಂದ ಬರ್ತೀನಿ, ನೀನು ಆ ಕಡೆ ಕೊಡೋಗೆ. ಅಯ್ಯೋ ಅಮ್ಮ, ಎಲ್ಲ ನಿಂದಿ ಹಾಳ ಸೀರೆಯಿಂದನೇ ಆಗಿದ್ದು. ನಿನ್ ಸೀರೆ ತೆಕ್ಕೊಳ್ಳೋ ಬರದಲ್ಲಿ ನಾನು ಸೊಂಟನ ಮುರ್ಕೊಂಡ್ಬಿಟ್ಟೆ. ಲೇ ನಾನು ನಿಂಗೆ ಅತ್ತಿ ನನ್ನ ಸೀರೆನ ತೆಕ್ಕೊಡು ಅಂತ ಹೇಳಿದ್ನೇನೆ, ಹೋಗೆ ಫಸ್ಟ್ ಒಳಕ್ಕೆ. ಅಯ್ಯೋ ಅಮ್ಮ, ನಂಗೆ ಎದ್ದೊಡಕ್ಕೆ ಶಕ್ತಿ ಇಲ್ಲ. ನೀವು ಓಡೋಗು ಓಡೋಗು ಅಂತ ಹೇಳ್ತೀಯಲ್ಲ, ಎಲ್ಲ ನಿನ್ನಿಂದನೇ ಆಗಿದ್ದು. ಇಲ್ಲ ಕಣಮ್ಮ, ನಂಗೆ ಏಣಿ ಯಾರು ತೆಗೆದ್ರು ಅಂತ ಫಸ್ಟ್ ಗೊತ್ತಾಗ್ತಿಲ್ಲ ನೋಡು. ಇಲ್ಲ ಅಂತಿದ್ರೆ ಬೇಗ ಇಳಿದಾದ್ರೂ ಬಂದ್ಬಿಡ್ತಿದ್ದೆ. ಅಯ್ಯೋ ನಂಗೇನೆ ಗೊತ್ತು ನೀನು ಹತ್ತಿದೀಯಾ ಅಲ್ಲಿ ಮೇಲ್ಗಡೆ ಅಂತ. ನಾನು ಆ ಗಂಗಂಗೆ ಬೀಳ್ಸೋಕ್ಕೋಸ್ಕರ ಅಂತ ಏಣಿ ತೆಗೆದು ಕೆಳಕ್ಕಿಟ್ರೆ ಅದನ್ನ ನೋಡಿದ್ರೆ ನೀನು ಅದು ಯಾವ ಮಯದಲ್ಲಿ ಹತ್ತಿದ್ಯೋ ಏನೋ. ಅಯ್ಯೋ ದೇವ್ರೆ, ಓಡೋಗೆ ಫಸ್ಟು. ಅವ್ನು ನಮ್ಮ ಕಡೆನೇ ಬರ್ತಿದ್ದೆ. ನಡಿಯೇ ನಡಿಯೇ. ಎಲ್ಲೆಲ್ಲಿ ಬಿತ್ತೆ ಸೌಮ್ಯ, ಯಾಕೆ ಈ ರೀತಿ ನಿಂತಿದೀಯಾ? ನಂಗೆ ಭಯ ಆಗ್ತಿದೆ, ಹೇಳಿ. ಅಮ್ಮ, ನಾನು ಹಾಕೊಂಡಿದ್ದೆ ನೀನ ಯಾಕಮ್ಮ ತೆಗ್ದೆ? ನೀನು ಎಲ್ಲ ನಿನ್ನಿಂದನೇ ಆಗಿದ್ದು. ನೀನು ಏನೇ ತೆಗಿತಿರ್ಲಿಲ್ಲ ಅಂದ್ರೆ ನಂಗೆ ಏನೂ ಆಗ್ತಿರ್ಲಿಲ್ಲ. ನಿನ್ನ ಸೀರೆನ ತರಕ್ಕೋಗಿ ನಾನು ಮೇಲಿಂದ ಬಿದ್ದು ಕೈ ಕಾಲೆಲ್ಲ ನೋವು ಬರ್ತಿದೆ. ಎಲ್ಲ ನನ್ನ ಕಾಲು ಮುರ್ಕೊಂಡಿದೀಯೋ ಅನ್ನಿಸ್ತಿದೆ. ನಂಗೆ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಏನಾಗ್ತಿತ್ತು ಹೇಳೆ ಸೌಮ್ಯ, ಹಿಂಗೆ ಎದುರಿಸ್ಬೇಡ. ಏನಾಯ್ತು ಅಂತ ಹೇಳ. ಸೌಮ್ಯ ಏನಾಯ್ತು? ಸೌಮ್ಯ ಯಾಕೆ ಈ ರೀತಿ ಕೂತೀನಿ? ಸೌಮ್ಯ ಯಾಕೆ? ಸುಮ್ಮನೆ ಗಂಗ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಒಂಚೂರು ಸೀರೆ ತೆಗೆದುಕೊಡೆ ಅಂತ ಹೇಳಿದ್ರೆ ಹೋಗಿ ನನ್ನ ಮಗಳು ಏಣಿ ಮೇಲೆ ಹತ್ತಕ್ಕೋಗಿ ಬಂದು ಬಿದ್ದುಬಿಟ್ಲು ಗೊತ್ತಾ?